ನಾನೇ ಒಂದು ಸತಿ ನನ್ನ ಇಲ್ಲೇ ಇದರಲ್ಲಿ ಆಗ ಇಷ್ಟು ಮನೆಗಳೆಲ್ಲ ಆಗಿರಲಿಲ್ಲ. ಒಂದು ಮನೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ, ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬೈಕ್ ಆಗ ನನಗೆ ಎಲ್ಲ ನಾನು ನಾಗರಹೊಳೆ ಇದೆಲ್ಲ ತಿರುಗಿ ಹುಣಸೂರಿಗೆ ಬಂದು ಹಂಗೆ ಇಲ್ಲಿಗಾಗಿ ವಾಪಸ್ ಬಂದು ಹೋಗುವಾಗ ನಾನು ಕುಶಾಲನಗರ ದಾಟುವಾಗಲೇ ರಾತ್ರಿ 9, 8:30, 9 ಗಂಟೆ ಆಗಿಬಿಟ್ಟಿದೆ. ಬೈಕ್ ಪಂಚರ್ ಆಗಿಬಿಡ್ತು. ಇನ್ನೂ ಬೈಕ್ ಪಂಚರ್ ಆಗಿಬಿಡ್ತು, ರಾತ್ರಿ ಲೇಟು ಆಗಿಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು ಅಂದರೆ ಆನೆಗೇ ಬಂದು ಏನಾದ್ರು ಬೈಕನ್ನ ಡ್ಯಾಮೇಜ್ ಮಾಡೋದು ಬೇಡ ಅಂತೇಳಿ ರೋಡ್ ಸೈಡ್ ಚರಂಡಿ ಒಳಗಡೆ ಬೈಕನ್ನ ಹಾಕಿ ಬರೆಗೆ ಹಿಂಗೆ ಅದನ್ನ ಒರಗಿಸ್ಬಿಟ್ಟು ಅಡ್ಡ ನಡೆದೆ. ಅಲ್ಲಿಂದೊಂದು ಸಣ್ಣ ಫಾರೆಸ್ಟ್ ಪ್ಯಾಚ್ ಇದೆ. 500 ಮೀಟರ್ಸು 600 ಮೀಟರ್ಸ್ ನಾನು ಅಡ್ಡ ಕಟ್ ಮಾಡಿದರೆ, ಇಲ್ಲಾಂದರೆ ನಾನು ಒಂದು ಅರ್ಧ ಕಿಲೋಮೀಟ್ರ್ ಸುತ್ತಿ ಬರಬೇಕು. ಈ ಇದರಲ್ಲಿ ಅಡ್ಡ ಕಟ್ ಮಾಡಿದರೆ ಫಾರೆಸ್ಟ್ ಒಳಗಡೆಯಿಂದ ಒಂದು 500-600 ಕಿಲೋಮೀಟರ್ಸ್ ನನ್ನ ಮನೆ ಗೇಟಿಗೆ ತಲುಪ್ತೀನಿ ನಾನು, ತೋಟದ್ದು. ಅಲ್ಲಿಂದ ಮನೆಗೆ ಕಾಫಿ ತೋಟದ ಮಧ್ಯೆ ಹೋಗಬೇಕು ನನಗೆ. ಬಟ್ ನಮಗೆ ಯೂಶ್ವಲಿ ಆನೆಗಳು ಆಗಲಿಂದನೇ ಬಂದು ಹೋಗಿ ಅಭ್ಯಾಸ ಇತ್ತು. ಸೊ ಹಾಗೆ ಹೋಗಬೇಕು ಅಂತ ಈಗಲೂ ಅದೆಲ್ಲ ನಾವು ಕಲ್ತದ್ದು ಈಗಲೂ ಇದೆ. ಅಂದರೆ ಆನೆ ಅಷ್ಟು ದೊಡ್ಡ ದೇಹ ಆದರೂ ನಮಗೆ ಆನೆ ಹತ್ರ ಬರೋವರೆಗೂ ಆನೆದು ಹೆಜ್ಜೆ ಶಬ್ದ ಕೇಳೋದಿಲ್ಲ. ಬಟ್ ನಮ್ಮವರು ಶೂ ಹಾಕ್ಕೊಂಡು ಬಟ್ಟ ಅಂತೆಲ್ಲ ಹೋಗ್ತೀವಲ್ಲ, ಆ ಸೌಂಡು ಸಮೇತ ಅಷ್ಟು ದೊಡ್ಡ ಮೀ ಇದ್ರೂ ಕಾಣೋದಿಲ್ಲ. ಅದೇ ರೀತಿ ನಾನು ಅಷ್ಟೇ, ಈಗಲೂ ನಾನು ನಡೆಯುವಾಗ ಒಂದು ಚಿಟಿಕ್ ಅಂತೇಳೋ ಒಂದು ಶಬ್ದನೂ ಗೊತ್ತಾಗಲ್ಲ, ಆ ರೀತಿ ನಡೀತೀನಿ. ಸೊ ಆ ರೀತಿ ಇನ್ನೆಂತ ಮಾಡೋದು, ಆಗೋದಾಗಲಿ ಅಡ್ಡ ಹೋಗ್ಬಿಡ್ತೀನಿ, ನೋಡೋಣ ಆನೆ ಇದ್ದರೆ ಗೊತ್ತಾಗ್ತದಲ್ಲ ಅಂತ ಹೇಳ್ಕೊಂಡು ಆ ಕಾಡು ಒಳಗಡೆಯಿಂದ ಅಡ್ಡ ದಾಟಿ ಹೆಂಗೋ ಬಂದು ನಮ್ಮ ಗೇಟಿಗೆ ತಲುಪಿದೆ. ಗೇಟು ದಾಟಿದಂಗೆ ಆನೆದು ಸ್ಮೆಲ್ ಸಿಕ್ತು. ಆನೆದು ಸ್ಮೆಲ್ ಚೆನ್ನಾಗಿ ಹಿಡಿತೀನಿ ನಾನು. ಆನೆದು ವಾಸನೆ ಸಿಕ್ತು. ಓಹೋ, ಆನೆ ಉಂಟು ಅಂತ ಗೊತ್ತಾಯಿತು. ಒಳ್ಳೆ ಇಬ್ಬನಿ ಬೇರೆ, ಮಿಸ್ಟ್ ಇದೆ. ಇನ್ನು ಕಾಫಿ ತೋಟದ ಮಧ್ಯೆ ದಾರಿಯಲ್ಲಿ ನಾನು ಹೋಗೋದು ಈ ಮನೆಗೆ ಇನ್ನೊಂದು 500 ಮೀಟ್ರಷ್ಟು ಗೇಟಿಂದ ಮನೆಗೆ ಹೋಗಬೇಕು ನನಗೆ. ಎಡಗಡೆ ಬಲಗಡೆ ಪೂರ್ತಿ ಕಾಫಿ ತೋಟ, ಮಧ್ಯದಲ್ಲಿ ದಾರಿ. ಹಾಗೆ ಮೆಲ್ಲ ಸ್ಮೆಲ್ ತಗೊಂಡು ಮತ್ತು ಅದು ತುಂಬ ಹತ್ತಿರ ಇದ್ದರೆ ಅದು ಕಿವಿ ಬಡಿಯೋದು ಇದೆಲ್ಲ ಸೌಂಡ್ ಗೊತ್ತಾಗ್ತದೆ. ಅದು ನೈಟ್ ಡಿಸ್ಟರ್ಬೆನ್ಸ್ ಏನು ಇರೋದ್ರಿಂದ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ ನಮಗೆ. ಸೊ ಕೇರ್ಫುಲ್ಲಾಗಿ ಹೋಗ್ತಾಯಿದ್ದೆ ಮುಂದೆ ಇದರಲ್ಲಿ ರೋಡಲ್ಲೇ ಹೋಗ್ತಾ ಇದ್ದೆ. ಸ್ಮೆಲ್ಲು ಘಾಟ್ ಆಯಿತು, ಸ್ಮೆಲ್ ಇನ್ನೂ ಸ್ಟ್ರಾಂಗ್ ಆಯಿತು. ಹತ್ರ ಉಂಟು ಆನೆ, ಎಲ್ಲೋ ಹತ್ರ ಉಂಟು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಕಿವಿ ಬಡಿಯೋ ಶಬ್ದ ಕೇಳ್ತಾ ಉಂಟು. ಈ ಫಾಗಲ್ಲಿ ನನಗೆ ರಾತ್ರಿ ಬೇರೆ ಫಾಗ್, ಇದರಲ್ಲಿ ಗೊತ್ತೂ ಆಗೋದಿಲ್ಲ. ಓಹೋ, ಏನು ಮಾಡೋದು, ಪಕ್ಕನೇ ಎಲ್ಲೋ ಉಂಟು, ಅಷ್ಟು ಪಕ್ಕದಲ್ಲಿ ಹೊಡಿತಾ ಉಂಟು. ಕಿವಿ ಬಡಿಯೋ ಶಬ್ದನೂ ಹೇಳ್ತಾ ಉಂಟು, ಎಲ್ಲೋ ಉಂಟು. ಇನ್ನೇನು ಮಾಡೋದು, ಬೇಗ ಆ ರಸ್ತೆದು ಪಕ್ಕದಲ್ಲಿ ಕಾಫಿ ತೋಟದ ಒಳಗಡೆ ನುಗ್ಗಿದೆ. ಒಂದು 2ನೇ ಗಿಡ, ಇನ್ನು ಸದ್ದಾಗ್ಬಿಟ್ರು ಕಷ್ಟ ಅಂತೇಳಿ ಮೆಲ್ಲ ಕ್ರಾಲ್ ಮಾಡಿಕೊಂಡು ನುಗ್ಗುಬಿಟ್ಟು 2ನೇ ಕಾಫಿ ಗಿಡದ ಬುಡದಲ್ಲಿ ಬುಡ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟೆ, ದೇವರೇ ಗತಿ ಇನ್ನು ಅಂತ. ಅದ್ರ ಮುಂದೆ ಹಿಂಗೆ ಒಂದು ಮರ ಇದೆ ರೋಡ್ ಸೈಡಿಗೆ. ನಾನು 2ನೇ ಕಾಫಿ ಗಿಡದ ಬುಡದಲ್ಲಿ ಕೂತ್ಕೊಂಡೆ. ಮೇಲೆ ಕ್ಯಾನೋಪಿ ಇದೆ ಕಾಫಿದು, ಅದ್ರ ಕೆಳಗೆ ಬುಡನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಸದ್ದು ಮಾಡದೆ. ಒಂದು 2 ಮಿನಿಟ್ ಅಷ್ಟೇ, 2 ಮಿನಿಟು ಆಗಿಲ್ಲ, ಬಂತು ರೋಡಲ್ಲಿ. ಆ ಕಡೆ ನನ್ನ ಮನೆ ಕಡೆಯಿಂದ ಅದು ರೋಡಲ್ಲಿ ಬಂದಾಗ ಇಲ್ಲಿ ಆ ರೋಡ್ ಸೈಡಲ್ಲಿದ್ದ ಮರದ ಹತ್ರ ಬಂದು ಅಲ್ಲೇ ನಿಂತುಬಿಡ್ತು ಆನೆ. ಅದಕ್ಕೂ ಬಹುಶಃ ಸ್ವಲ್ಪ ಮಿಸ್ಟ್ ಇದ್ದಿದ್ದರಿಂದ ನಮ್ಮದು ಸ್ಮೆಲ್ ಅಷ್ಟು ತೀವ್ರವಾಗಿ ಗೊತ್ತಾಯ್ತು. ಬೇಗ ಹಿಡೀಲಿಕ್ಕಾಗಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಆಗ ಅಷ್ಟು ಮ್ಯಾನ್ ಕಿಲ್ಲರ್ಸ್ ಎಲ್ಲ ಆಗಿರಲಿಲ್ಲ ಆನೆಗಳು. ನಾವು ಮರ್ಯಾದೆ ಕೊಟ್ಟರೆ ಅದು ಮರ್ಯಾದೆಯಲ್ಲಿ ಅದ್ರ ಪಾಡಿಗೆ ಹೋಗ್ತಿದ್ದೋ, ಅದೆಲ್ಲ ಒಂದು ಏರಿಯಾ ಇತ್ತು, ಕಂಡು ಎನ್ಕೌಂಟ್ರ್ ಆಗಿ ಎಲ್ಲ. ಸೊ ನಾನೇನು ಮಾಡಿದೆ, ಈ ಮರದ ಬುಡದಲ್ಲಿ ಆಗ್ಬಿಟ್ಟೆ. ಅಲ್ಲಿ ರೋಡ್ ಸೈಡಲ್ಲೇ ಒಂದು ದಪ್ಪ ಮರ ಇತ್ತು. ಆ ದಪ್ಪ ಮರಕ್ಕೆ ಬಂದು ಮೇಯ್ ಉಜ್ಜಿತಾ ಇತ್ತು. ಹಿಂಗೆ ಮೇಯ್ ಉಜ್ಜಾಗ ಶುರು ಮಾಡ್ತದ್ದು. ಮೇಯ್ಜಾಗ ಶುರು ಮಾಡುವಾಗ ಸ್ವಲ್ಪ ಇದ್ದು ಸತ್ತವನು ಅಂತ ಹೇಳಿದಂಗೆ ಸ್ವಲ್ಪ ನರನಾಡಿ ಅಲ್ಲಿಂದ ಸೊಂಡ್ಲು ಹಾಕಿದರೆ ಅಲ್ಲೇ ನಾನು ಸಿಗ್ತೀನಿ. ಈಗ ನಾನು ಎದ್ದು ಓಡಲಿಕ್ಕೆ ಕಾಫಿ ತೋಟದೊಳಗಡೆ ಅಷ್ಟು ಸುಲಭದಲ್ಲಿ ಓಡಲಿಕ್ಕೆ ಆಗೋದಿಲ್ಲ, ಅದು ಮೇಲೆ ಬರ್ತದೆ. ನನ್ನ ಕಂಡುಬಿಟ್ರೆ ಇದೆಲ್ಲ ಮನಸ್ಸಲ್ಲಿ ಓಡ್ತಾ ಉಂಟು. ಏನು ಮಾಡೋದು ಈಗ, ಒಳ್ಳೆ ಡೇಂಜರಸ್ ಆಗಿ ಸಿಕ್ಕಾಕೊಂಡ್ಬಿಟ್ಟೆ, ಹೆಲ್ಪ್ಲೆಸ್ ಸಿಚುವೇಶನ್. ಈಗ ಸೈಲೆನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಷ್ಟೇ ಅಂತ ಹೇಳಿದ್ರೆ, ಸುಮ್ಮನೆ ದೇವರೇ ಗತಿ ಅಂತ ಹೇಳ್ಕೊಂಡು ಆ ಮರನ ಹಿಡ್ಕೊಂಡು ನಿಂತು ಅದು ಎಲ್ಲ ಬೆನ್ನೆಲ್ಲ ಉಜ್ಜಿ ಇದು ಮಾಡಿ ಮೈ ಕರೆತನ ಚೆನ್ನಾಗೆಲ್ಲ ಮೇಯ್ನ ತಿಕ್ಕಿ ಅಲ್ಲಿಂದ ಚೆನ್ನಾಗಿ ಒಂದು ಲದ್ದಿಯೆಲ್ಲ ಹಾಕಿ ಮೂತ್ರ ಎಲ್ಲ ಮಾಡಿ ಹೊರಟು ಆನೆ. ಹೊರಟ ಮೇಲೆ ನನಗೂ ಮೇಯಿಗೆ ಸ್ವಲ್ಪ ನರನಾಡಿ ಕಾಲು ಕೈಯೆಲ್ಲ ಜೀವ ಹೊರಗೆ ಗೊತ್ತಾಗ್ತದೆ. ಇದು ಇಷ್ಟು ಕ್ಲೋಸ್ ಎನ್ಕೌಂಟರ್ ಇದರಲ್ಲಿ. ಅಲ್ಲಿಂದ ಮೆಲ್ಲ ಕ್ರಾಲ್ ಮಾಡ್ಕೊಂಡು ಬಂದು ಮೆಲ್ಲ ರೋಡಿಂದ ತಲೆ ಎತ್ತಲಿಲ್ಲ, ರೋಡಿಂದನೇ ಮೆಲ್ಲ ಬಗ್ಗಿ ನೋಡುವಾಗ ಒಂದು ಗೇಟಷ್ಟು ದೂರದಲ್ಲಿ ಹೋಗ್ತಾ ಉಂಟು ಆನೆ. ಇನ್ನೂ ಬೇಗ ಈಚೆ ತಿರುಗಿದೆ, ಬೆಲ್ಲ ರೋಡಿಗಳಿದೆ ಹಿಡ್ಕೊಂಡು ಎಲ್ಲ ಅಂತೂ ಸ್ವಲ್ಪ ಸ್ಪೀಡಲ್ಲಿ ಕಪ್ ಮಾಡಿ ಮನೆಗೆ ಹೋದೆ ಇದರಲ್ಲಿ. ಹಂಗೆ ನಾನು ಆದರೆ ಒಂದು ಕಡ್ಡಿನ ಸಮೇತ ಒಂದು ಚಿಡುಕಂತ ಹೇಳೋ ಶಬ್ದ ಅಂತೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸೈಲೆನ್ಸ್ ಇಸ್ ದ ಬೆಸ್ಟ್ ಮೆಡಿಸನ್, ನಾಟ್ ಟು ರಿಯಾಕ್ಟ್.
ಅದರಲ್ಲಿ ಇನ್ನೊಮ್ಮೆ ನನಗೆ ಸುಮಾರು ಎನ್ಕೌಂಟರ್ಸ್ನಲ್ಲಿ ಒಂದೊಂದು ಸತಿ ಆಗ್ಬಿಡ್ತದೆ. ಸುಮಾರು ಒಂದು ಸತಿ ಈಗ ನಮ್ಮ ಏಕದಂತ ಅಂತೇಳಿ ಚಿತ್ತಿಮತ್ತಲ್ಲಿ ಒಂದು ಆನೆ ಇತ್ತು, ಈಗ ಉಂಟ ಏನೋ ಗೊತ್ತಿಲ್ಲ, ಏಕದಂತ ಅಂತ. ಅದರ ಹಿಂದೆ ಹಗಲು ಅದು ಟ್ಯಾಂಕ್ ಹಿಡೀಲಿಕ್ಕೆ ಅಂತ, ಅದರ ಹಿಂದೆ ಓಡೋದು ಆನೆ ನಾವು ಶಿಲ್ಪಿ ಎಸ್ಟೇಟ್ ಪಾಲಿಬೇಟ, ಆ ಶಿಲ್ಪಿ ಎಸ್ಟೇಟಲ್ಲಿ ಅದರ ಹಿಂದೆ ನಾನು ಈಗ DF ಆಗಿದ್ದಾರೆ ಮಡಿಕೇರಿಯಲ್ಲಿ, ನೇರು ಅಂತ SF, ಆಗ ಅವರು ಇದು ಈಗ DF ಮಡಿಕೇರಿ ವೈಲ್ಡ್ ಲೈಫದು ನೇರು ಅಂತ. ಸೊ ಅವರು ನಾನು ಇಬ್ಬರು ಮಾತ್ರ ಆನ್ ಫುಟ್ ಹೋಗ್ತಾ ಇದ್ದೇವೆ. ನನ್ನ ಕೈಯಲ್ಲಿ ಅವರು ನನಗೆ ಇವತ್ತು ಹೊಡಿಲಿಕ್ಕೆ ನೀನು ಚಾನ್ಸ್ ಕೊಡು ಅಂತ ಹೇಳಿದ್ರು. ಎಲ್ಲರಿಗೂ ಒಂದು ಆಚಾರ, ಏನೋ ಒಂದು 12th ಬರಲ್ಲಿ ಹೊಡೆಯೋದು, ಔಷಧಿ ಕೋವಿಯಲ್ಲಿ ಹೊಡೆಯೋದು ಎಲ್ಲ ಒಂದೇ. ಓವರ್ ಇಸ್ ಗುಡ್ ಇನ್ ಸ್ಕಿಲ್ ಇನ್ ಇಸ್ ಪ್ರೊಫೆಷನ್ ಹೊಡಿಬೋದು ಕೋವಿಯಲ್ಲಿ. ಸೊ ಆಯ್ತಪ್ಪ ಹೊಡಿ, ನನಗೇನು ಹೊಡಿ ಅಂತೇಳಿ ಈಗ ಔಷಧಿ ಕೋವಿ ಅವ್ರ ಕೈಲಿ, 12th ಬೋರು ನನ್ನ ಕೈಲಿ, ಡಬಲ್ ಬ್ಯಾರಲ್ ಗನ್ನು ನನ್ನ ಕೈಲಿ. ಹೋಗಿ ಕಾಪಿ ತೋಟದೊಳಗಿಂದ ಅಲ್ಲಿ ಏನಾಯಿತು, ಅದು ಹೋಗ್ತಾ ಉಂಟು, ನಾವು ಅದ್ರ ಹಿಂದೆ ಹೋಗ್ತಾ ಇದ್ವಿ. ಹೋಗಿ ಸುಮಾರು ಸುತ್ತಿ ಎಲ್ಲ ಆಗುವಾಗ ಇದು ಅಲ್ಲಿ ಅವರು ಟಾಟಾ ಕಾಫಿ ಅವ್ರ ತೋಟದ ಒಳಗಡೆ ದೊಡ್ಡ ರೋಡ್ ಇರ್ತದೆ, ವೆಹಿಕಲ್ ಹೋಗುವಂಥದ್ದು. ಸಣ್ಣದು ಈ ಕೈಯಾಳುಗಳು ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಸಣ್ಣ ಪಾತ್ ಬಿಟ್ಟಿರ್ತಾರೆ ಅವರು, ಒಂದು ಗಿಡದ್ದು ಇದು ಗ್ಯಾಪಿನಲ್ಲಿ ಗೊಬ್ಬರ ತಲೆಯಲ್ಲಿ ಹೊತ್ಕೊಂಡು ಹೋಗಲಿಕ್ಕೆ ಇದು ಮಾಡಲಿಕ್ಕೆ ಅಂತ. ಆ ಪಾತಿಗೆ ತಲುಪಿದಾಗ ಇದು ಆನೆ ದಾಟಿದೆ, ನಾವು ದಾಟ್ತೀವಿ. ದಾಟುವಾಗ ಅಲ್ಲಿ ಸಣ್ಣ ಈ ಅರೇಬಿಕ ಗಿಡ ನಟ್ಬಿಟ್ಟಿದ್ದಾರೆ ಇದರಲ್ಲಿ. ನಾವು ಅಷ್ಟರವರೆಗೆ ದೊಡ್ಡ ತೋಟದ ಒಳಗಡೆ ಗಿಡದ ಒಳಗಡೆಯಿಂದ ಹೋಗ್ತಿದ್ದು, ಅದಕ್ಕೆ ಕಾಣ್ತಿರಲಿಲ್ಲ. ನಾವು ಅದು ಓದೋದು ನಮಗೆ ಕಾಣ್ತಿತ್ತು. ನಾವು ಅದರಿಂದ ಹೋಗಿ ಅದು ಆ ರೋಡಿಗೆ ದಾಟಿದ್ದು, ಹಂಗೆ ಹೋಗಿ ನೋಡುವಾಗ ಗಿಡ್ಡ ಅರೇಬಿಕ ಅಂತ ಹೇಳ್ತೀವಲ್ಲ, ಅರೇಬಿಕ ತೋಟ. ನಾವು ಹೋಗಿ ರೋಡಿಗೆ ದಾಟೋದಕ್ಕೂ ಆನೆ ಹಿಂಗೆ ತಿರುಗಿ ನಿಂತುಬಿಟ್ಟಿದೆ. ಬಂದೇ ಬಿಡ್ತು. ನಾವು ಬೇಗ ಇದ್ರೊಳಗೆ ನುಗ್ಗಿದ್ದು ಅವ್ರು ಮರ ಹತ್ಬಿಟ್ರು, ಕಾಫಿ ಗಿಡ ಅವ್ರದ್ದೆಲ್ಲ ದೊಡ್ಡ ಕಾಫಿ ಗಿಡ, ಅರೇಬಿಕ ರೊಬೆಸ್ಟ ಗಿಡ ಹತ್ಬಿಟ್ರು. ನಾನೇನು ಮಾಡೋಕ್ಕಾಗಲ್ಲ, ಇದರಲ್ಲಿ ಒಂದು ದೊಡ್ಡ ಅಂಟೋಳ ಮರಕ್ಕೆ ನಿಂತ್ಕೊಂಬಿಟ್ಟೆ. ಹಿಂಗೆ ಆನೆ ಬಂದು ಈ ಕಡೆ ಬಂದು ನಿಂತುಬಿಡ್ತು. ಅಂಟೋಳ ಮರದಲ್ಲಿ ಸೊಂಡ್ಲು ಮೇಲೆ ಉಂಟು. ಅಲ್ಲಿಗೆಲ್ಲಾಗಿ ಪುನಃ ಇದು ಮಾಡಿ ಸ್ಮೆಲ್ ತೆಗಿತುಂಟು. ಅವನು ಗುಚ್ಚೊಳಗಡೆ ಇದ್ದಾನೆ, ನಾನು ಅಂಟೋಳ ಮರದಿಂದ ಸೈಡಿಗೆ ನಿಂತಿದ್ದೀನಿ. ಕೋವಿನೆಲ್ಲ ತಿರುಗಿಸಿ ಇನ್ನೇನಾದರೂ ಸೊಂಡ್ಲಾಗ್ತದೆ, ಸೊಂಡ್ಲಿಗೆ ಹೊಡೆದ್ಬಿಡ್ತೀನಿ. ಸೊಂಡ್ಲು ಇಸ್ ಎ ಸೆನ್ಸಿಟಿವ್ ಪ್ಲೇಸ್, ಇನ್ನು ಲೈಫಿಗೆ ಏನು ತೊಂದರೆ ಆಗೋದಿಲ್ಲ. ಸೊ ಬಿಟ್ಟುಬಿಡ್ತದೆ. ಇನ್ನು ಅದು ಕೈ ಹಾಕೋದೇ ಫಸ್ಟು ಸೊಂಡ್ಲಿಂದ. ಇನ್ನು ಸೊಂಡ್ಲಿಗೆ ಅಂತೇಳಿ ಮೆಲ್ಲ ಕೋವಿನ 12th ಬೋರನ್ನು ತಿರುಗಿಸ್ಬಿಟ್ಟು ಹಂಗೆ ರೆಡಿ ಸೇಫ್ಟಿನೂ ಆನ್ ಮಾಡಿಬಿಟ್ಟು ಟ್ರಿಗರ್ ಮೇಲೆ ಕೈ ಇಟ್ಟುಕೊಂಡು ಹಂಗೆ ಅಲ್ಲಾಡದೆ ನಿಂತ್ಬಿಟ್ಟೆ. ಇದರಲ್ಲಿ ಒಂದು 20 ಸೆಕೆಂಡ್ ಆನೆ ನಿಂತು ಇದು ಮಾಡಿ ಏನೋ ಕೆಕ್ಕೆ ಅಂತ ಹೇಳ್ತು ಹೊರಟ ಮೇಲೆ ಇವರಿಗೆ ಬೇಗ ಹೇಳಿದೆ. ಅವ್ರು ಬೇಗ ಕಾಫಿ ಗಿಡದ ಮೇಲಿಂದನೇ ಹತ್ಬಿಟ್ಟು ನೀರು ಫೈರ್ ಮಾಡಿದರು. ಟ್ರ್ಯಾಂಕ್ಲೈಸರ್ ಔಷಧಿ ಒಂದು 10 ದೂರ ಹೋಗಿ ನಂತರ ಬೀಳ್ತು. ಸೊ ಅವತ್ತು ಏನಿಲ್ಲ, ಇಟ್ ಇಸ್ ಲೈಕ್ ಇದೊಂದು ಮರದ ಈಚೆ ನಾನು, ಮರದ ಈಚೆ ಆನೆ. ಇದೆಲ್ಲ ಒಂದೊಂದು ಸತಿ ಎನ್ಕೌಂಟರ್ಸ್ ಭಾಳ ಆಗ್ತದೆ ಇದರಲ್ಲಿ. ನಾವು ಅದನ್ನೆಲ್ಲ ಮುಂದಾಲೋಚನೆ ಬೇಕು. ಆಗ ಆ ಸಿಚುವೇಷನಲ್ಲಿ ನಾವು ಅದನ್ನ ಕಿರ್ಚೋದು ಮಾಡೋದು ಏನೋ ಒಂದು ಮಾಡಿದರೆ ನಮಗೆ ಗತಿ ಮುಗೀತಿತ್ತು. ಸೊ ಸುಮಾರು ಇದರಲ್ಲಿ ನಾನು ನೋಡಿದಾಗ ಸೈಲೆನ್ಸ್ ಪ್ಲಸ್ ಸಿಚುವೇಶನ್ ಹಾಗೆ ಸುಮಾರು ಬರ್ತದೆ. ಒಂದು ಸತಿ ನಾಗರಹೊಳೆಯಲ್ಲಿ ಈ ಕಾರ್ಮಾಡು ಗೇಟಿಂದ ಮುಂದೆ ಒಳಗಡೆ ಒಂದು ಹಡ್ಲಲ್ಲಿ, ಅಲ್ಲಿ ಆ ಕಾಡ ಒಂದು ಹಡ್ಲಿದೆ ದೊಡ್ಡಲು. ಮೊದಲೆಲ್ಲ ಸೆಟಲ್ಮೆಂಟ್ಸ್ ಅದನ್ನೆಲ್ಲ ಖಾಲಿ ಮಾಡಿ ಅದು ಹಡ್ಲು ಓಪನ್ ಇದಾಗಿ ಬರೀ ಹುಲ್ಲುಗಾವಲಾಗಿತ್ತು. ಬದುಗಳು, ಆಗ ಭತ್ತದ ಗದ್ದೆ ಎಲ್ಲ ಮಾಡ್ತಿದ್ದ ಬದುಗಳು ಮಾತ್ರ ಇತ್ತು ಹಂಗೆ. ಅದರಲ್ಲಿ ನೀರಿತ್ತು. ಇದರಲ್ಲಿ ಒಂದು ಕಾಡಾನೆ ಇವರೆಲ್ಲೋ ನೋಡುವಾಗ ಸ್ಟಾಫು ಮಾಹಿತಿ ಕೊಟ್ಟಿದ್ದರು, ಹೀಗೆ ಗಾಯ ಆಗಿದೆ, ಆನೆ ನಡೆಯೋಕ್ಕಾಗ್ತಾ ಇಲ್ಲ, ಅದು ಕಷ್ಟದಲ್ಲಿ ಉಂಟು, ಹಾಗೆ ಹೀಗೆ ಅಂತೆಲ್ಲ ಹೇಳಿ. ದೊಡ್ಡ ಆನೆ, ದೊಡ್ಡ ನಮ್ಮ ಅರ್ಜುನಂದು ಸೈಜೇ ಇದೆ, ಅರ್ಜುನನಿಗಿಂತ ಅದೇ ಸೈಜಲ್ಲಿ. ಸೊ ನಾನು ಯಾವಾಗಲೂ ಆಲ್ವೇಸ್ ಇಂಜೂರ್ಡ್ ಎಲಿಫೆಂಟ್ಸ್ ಇಸ್ ಬ್ಯಾಡ್. ಅದಕ್ಕೆ ಮನಸ್ಸಲ್ಲಿ ನೋವಿರ್ತದೆ, ಆಗ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇಂಜೂರ್ಡ್ ಎಲಿಫೆಂಟ್ಸ್ನ. ಸರಿ ಅಂತೇಳಿ 2 ದಿವಸ 3 ದಿವಸದಲ್ಲಿ ಆಗ ರಮಾಕಾಂತ್ ಅಂತೇಳಿ ಒಂದು DF ಬಂದಿದ್ದರು ಹೊಸದಾಗಿ. ಅವರು ಮಣಿಪುರ್ ಕ್ಯಾಡರ್ನವರು. ಅವರು ಕರ್ನಾಟಕ ರಾಮಕೃಷ್ಣ ಹೆಗ್ಡೆ ಅವ್ರದ್ದು ಮಿಸ್ಸಸ್ದು ಅಕ್ಕಂದು ತಂಗಿದೇನೋ ಮಗ. ಹಂಗೆ ಅವ್ರಿಗೆ ಎಲ್ಲ ಕ್ಯಾಡರ್ ಅವರಿಗೂ, ಕರ್ನಾಟಕ ಕ್ಯಾಡರ್ನವರಿಗೆ, ಅವರು ಮಣಿಪುರ್ ಕ್ಯಾಡರ್ ಅವರು. ಹೋಮ್ ಕ್ಯಾಡರಿಗೆ ಒಂದು ಟರ್ಮ್ ಕೊಡ್ತಾರೆ 5 ವರ್ಷ ಸರ್ವಿಸ್. ಹಂಗೆ ಅವರು ಬಂದವರು ಹುಣಸೂರು ವೈಲ್ಡ್ ಲೈಫ್ ಡಿವಿಷನ್ಗೆ ಬಂದಿದ್ರು. ಅವರು ಹೊಸದು ಅವರಿಗೆ. ನಾವು ಹಂಗೆ ಅವತ್ತು ಹೋದಾಗ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ದಿವಸ ಆನೆಗೆನೆ ಎಲ್ಲ ತಗೊಂಡು ಒಂದು ಪ್ಲ್ಯಾನ್ ಮಾಡಿ ಅದನ್ನು ಟ್ರೀಟ್ ಮಾಡು ಅಂತೇಳಿ ಹೋಗುವಾಗ ಅದು ಹಡ್ಲಲ್ಲಿ ಒಂದು ಜಾಗದಲ್ಲಿ ಕೆಸರಿತ್ತು, ನೀರಿತ್ತು. ಅಲ್ಲಿ ಮೇಗೆಲ್ಲ ಗಾಯಕ್ಕೆ ಎಲ್ಲ ಕೆಸರು ಹೊಡ್ಕೊಂಡು ಸೊಳ್ಳೆಗಳ ನೊಣ ಕೂರದಂಗೆ ಕೆಸರು. ಅವು ಯಾವಾಗ ಗಾಯ ಆಯಿತು ಇದಾಯಿತು ನೀರಿಗೆ ಹೋಗಿ ನಿಂತು ಬಿಡೋದು, ಕೆಸರು ಹಚ್ಕೊಳ್ಳೋದು, ಈ ಕೆಲಸನೇ ಮಾಡೋದವು. ಅದು ಮಾಡಿಕೊಂಡು ಅಲ್ಲಿ ನಿಂತಿತ್ತು. ಇನ್ನು ಅದೆಲ್ಲ ಓಪನ್ ಹಡ್ಲು, ಸುತ್ತ ಬಿದಿರುಗಾಡು, ಏನು ಮಾಡೋದು ಅಂತೆಲ್ಲ ಆಗಿ ಸರಿ ಅಂತ ಹೇಳ್ಕೊಂಡು ನೀವು ಬಿದಿರುಗಾಡು ಪಕ್ಕದಲ್ಲೇ ಇರಿ, ಹಡ್ಲು ಒಳಗಡೆ ಹೋಗಿ ಏನಾಗಿದೆ ನೋಡ್ತೀನಿ ಆನೆ. ಇವರು ಸ್ಟಾಫೆಲ್ಲ ಹೇಳ್ತಾ ಇದ್ದಾರಲ್ಲ,
ಸ್ವಾಮಿ ಅದಕ್ಕೆ ನಡೆಯೋಕ್ಕೆ ಆಗೋದಿಲ್ಲ, ಅದು ಇದಕ್ಕೆ ಆಗೋದಿಲ್ಲ, ಅದು ಈಗ ಬಿದ್ದೋಗ್ತದೆ ಆಗ ಬಿದ್ದೋಗ್ತದೆ ಅಂತಲ್ಲ ಅಂತ. ಬಟ್ ಇದನ್ನು ಪೂರ್ತಿ ನಂಬಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ನನಗೂ ಗೊತ್ತಿತ್ತು. ಅಲ್ಲಿಂದ ಮೆಲ್ಲೇ ಆ ಹಡ್ಲು ದಾಟಿ ಜೊತೆ ಪುಣ್ಯಕ್ಕೆ ಸಂಕ್ರೀಪನಪ್ಪ ಅಂತೇಳಿ ಒಬ್ಬನಿಗೆ 12th ಬೋರ್ ಕೊಟ್ಟಿದ್ದೆ. ನನ್ನ ಕೈಲಿ ಔಷಧಿ ಹೋಗಿತ್ತು. 12th ಬೋರ್ ಕೊಟ್ಟು ನೀನು ಇದೊಂದು ಮರದ ಹಿಂದೆ ನಿಂತು, ನೇರಳೆ ಮರ, ಆ ನೇರಳೆ ಮರದ ಹಿಂದೆ ಸರಿ ನಿಂತ್ಕೋ. ಈಗ ನಾನು ಹಿಂಗೆ ಹೋಗೋದು, ಆನೆ ಹಂಗೆ ಇರೋದು. ಸೊ ಇಲ್ಲಿ ಆನೆ ಇದ್ದರೆ ನಾನು ಹಿಂಗೆ ಹೋಗೋದು, ಆನೆ ಆ ಕಡೆ ಮುಖ ಮಾಡಿ ಕೆಸರು ಎರಚ್ತಾ ಉಂಟು. ಸೊ ನಾನು ಇವನ್ನ ನಿಲ್ಲಿಸಿ ನಾನು ಮುಂದಕ್ಕೆ ಹಿಂಗೆ ನಡ್ಕೊಂಡು ಹೋಗಬೇಕಾದ್ರೆ ಆನೆ ಕೆಸರು ಎರಚೋದನ್ನ ಬಿಟ್ಟುಬಿಟ್ಟು ಮುಖ ಆ ಕಡೆನೇ ಉಂಟು, ಕಾಲದ ಕೆಳಗಿಂದ ಸೊಂಡ್ಲು ಹಾಕಿ ನಂದು ವಾಸನೆ ತೆಗಿತಾ ಉಂಟು. ನಾನು ಹಂಗೆ ಮುಂದಕ್ಕೆ ಹೋದೆ. ಆನೆಗೆ ನೆಟ್ಟಿಗೆ ಹೋಗಿ ಕೂತೆ ಆ ಬದು ಮೇಲೆ ಕೂತೆ. ನೋಡೋಗಿ ಇದು ಸ್ಮೆಲ್ ತೆಗಿತಾ ಉಂಟು. ಸುಮಾರು ಒಂದು ಸತಿ ಮನಸ್ಸು, ಅದಕ್ಕೆ ನಮ್ಮ ಇಂಟ್ಯೂಷನ್ ಅಂತ ಹೇಳ್ತೀವಿ, ನಮ್ಮ ಮನಸ್ಸಿಗೆ ಒಂದು ಇಂಟ್ಯೂಷನ್ ಅಂತ ಹೇಳ್ತೀವಿ. ಆ ಇಂಟ್ಯೂಷನ್ನ ನಾವು ಯಾವಾಗಲೂ ಅಲ್ಲಗಳಿಬಾರ್ದು. ಬಟ್ ಮನಸ್ಸಲ್ಲಿ ಇದು ನನಗೆ ಇನ್ನೂ ಪೂರ್ತಿ, ನಾನು ಇಷ್ಟೇ ಹತ್ರ ಇದ್ದೀನಿ, ಈ ಕಡೆ ಓಪನ್ ಹಡ್ಲು, ಅಲ್ಲಿಂದ ಇನ್ನು ಬಿದಿರುಕಾಡು, ಆ ಕಡೆ ಇನ್ನು ಓಪನ್ ಹಡ್ಲು, ಇನ್ನೂ ಉದ್ದಕ್ಕೆ ಇನ್ನೊಂದು 500 ಮೀಟ್ರ್ ಹಡ್ಲೆ. ಇದರಲ್ಲಿ ನಾನು ಓಪನಾಗಿ ಕಾಣ್ತೀನಿ, ಅಷ್ಟು ಬೇಗ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ, ಇಷ್ಟು ಹತ್ರದಲ್ಲಿದ್ದೀನಿ. ಫೈರ್ ಮಾಡೋದು ನನ್ನ ತಪ್ಪು. ನಾನು ಯಾವುದಾದ್ರೂ ಒಂದು ಬೇರೆ ಕವರ್ ತಗೊಳ್ಬೇಕು ಅಂತೆಲ್ಲ ಯೋಚನೆ ಮಾಡಿ ಸುಮಾರು ಹೊತ್ತಾದ ಮೇಲೆ ಪುನಃ ಇವನ ಹತ್ರ ಬಂದೆ, ಈ ಸಂಕ್ರೀಪನಪ್ಪರ ಹತ್ರ ಕೋವಿ ಕೊಟ್ಟು ನಿಲ್ಲಿಸಿದ್ದವನ ಹತ್ರ. ಅಲ್ಲ ಮರೆ, ಇದು ಕಷ್ಟ ಉಂಟು. ಈಗ ಇಲ್ಲಿ ಓಪನ್ ಹಡ್ಲಲ್ಲಿ ಈಗ ಫೈರ್ ಮಾಡಿದ್ರೆ ಅದು ಬೀಳದಿರೋದಿಲ್ಲ. ಇನ್ನು ಇವರು ನಡೆಯೋಕ್ಕಾಗೋದಿಲ್ಲ, ಕುಂಟಕ ಅದು ಹಿಂಗೆ ಹಂಗೆ ಅಂತ ಹೇಳೋದು ನಂಬಕ್ಕೂ ಆಗೋದಿಲ್ಲ. ಈಗ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಇದು ಇನ್ನೊಂದು ಸತಿ ನೋಡ್ತೀನಿ, ಹೊಡೆದು ಅಕಸ್ಮಾತ್ ನಿಂದು ಏಮ ಅಲ್ಲಿಗಿರಲಿ, ನನ್ನ ನೋಡ್ಕೊ, ಇವನದು ಗುಂಡು ನನಗೆ ಬಿದ್ದುಬಿಟ್ರೆ ಕಷ್ಟ. ನಾನು ಹಿಂಗೆ ಓಡಿ ಬರ್ತೀನಿ ಈ ಕಡೆಗೆ, ನೀನು ಆನೆ ಆನೆ ನನಗೆ ಚಾರ್ಜ್ ಮಾಡಿತ್ತು ಅಂತ ಹೇಳಿದ್ರೆ ನೀನು ಆನೆ ಕಡೆಗೆ ಫೈರ್ ಮಾಡು, ಏರ್ ಶಾಟ್. ಆನೆಗೆ ಹೊಡಿಯೋದಲ್ಲ, ಏರ್ ಶಾಟ್ ಹೊಡಿ. ನಾನು ಅಷ್ಟೊಳಗೆ ಓಡ್ತೀನಿ, ಈಗ ಓಡಿ ಬಂದು ಈಚೆ ಬರ್ತೀನಿ, ನಿನ್ನ ಹತ್ರ ಓಡಿ ಬಂದುಬಿಡ್ತೀನಿ ಈ ಕಡೆಗೆ ಅಂಥೇಳಿ ಒಂದು ತೀರ್ಮಾನ ತಗೊಂಡು 60-40 ಹೊಡಿತೀನಿ. ಹಂಗೆ ಚಾನ್ಸ್ ತೊಗೊಂಡು, ನೀನು 40% ನಿನ್ನ ಗ್ಯಾರಂಟಿ, ಅದು ನನಗೆ ಚಾರ್ಜ್ ಮಾಡಿದ್ರೆ ನೀನು ಇದು ಮಾಡಬೇಕು. ಅಲ್ಲಿಂದ ಹೋಗಿ ಪುನಃ ಕೂತೆ ಇದು ಮಾಡಿ ಕೋವಿ ಹಿಂಗೆ ಇಟ್ಕೊಂಡು ಮೂಮೆಂಟು ಇದು ಮಾಡಬಾರ್ದು. ಪುನಃ ಅದು ಸೊಂಡ್ಲಾಕಿ ನನ್ನ ವಾಸನೆ ತೆಗಿತಾ ಉಂಟು, ಇದಾಗಿ ಸುಮ್ಮನೆ ಉಂಟು. ಅದಕ್ಕೆ ಪುನಃ ಮನಸ್ಸು ಗ್ರೀನ್ ಸಿಗ್ನಲ್ ಸಿಗ್ತಾಯಿಲ್ಲ ನನಗೆ ಮನಸ್ಸಿಂದ ಫೈರ್ ಮಾಡಲಿಕ್ಕೆ. ಮೈಂಡಿಂದ ನಾವು ನಮ್ಮ ಇದು ವಿಷಯ ಏನು ಮನಸ್ಸಿಂದ ಬರ್ತದೆ, ಅದಕ್ಕೆ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ. ಆ ಇಂಟ್ಯೂಷನ್ನ ಓವರ್ಲುಕ್ ಮಾಡಬಾರ್ದು. ಮನಸ್ಸಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕು ಕರೆಕ್ಟಾಗಿ. ಆಗೋದಾಗಲಿ ಹೊಡಿತೀನಿ ಅಂತ ಹೇಳೋಂಥದ್ದು ತೀರ್ಮಾನ ಬಂದರೂ ಪರವಾಗಿಲ್ಲ. ಬಟ್ ದೇರ್ ಶುಡ್ ಬಿ ಎ ಸಿಗ್ನಲ್ ಒಂದು ಬ್ರೈನ್. ನನಗೆ ಇನ್ನೂ ಆ ಬ್ರೈನಿಂದ ಸಿಗ್ನಲ್ ಬರ್ತಾಯಿಲ್ಲ ಕೈಗೆ ಟ್ರಿಗರ್ ಅಂಕ್ಲಿಕ್ಕೆ ಇದರಲ್ಲಿ. ಅಷ್ಟೊತ್ತಿಗೆ ಇವರು ಏನು ಮಾಡಿದ್ರು, DF ಅವರು, ವಾಟ್ ಆರ್ ಯು ಡೂಯಿಂಗ್, ನಿನಗೆ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ಕೊಂಡು ಬಂದುಬಿಡೋದು. ಆನೆ ಎಕ್ದಮ್ ತಿರುಗಿತು. ನಾನು ಓಡಿ ಬರ್ಬೇಕಾದ್ರೆ ಇವರು ನನ್ನಿಂದೆ ಓಡಿ ಬಂದ್ರ ಇಲ್ಲ, ಇವರು ಓಡಿಬಿಟ್ರೆ ಆ ಕಡೆ ಉಲ್ಟಾ ಓಡ್ಬಿಟ್ರು. ಆನೆ ಇವ್ರನ್ನ ನಡ್ಸ್ಕೊಂಡು ಹೋಗ್ಬಿಡ್ತು.